ಸ್ನೇಹಿತರೆ. ಸೊ ಇಷ್ಟೊತ್ತು ಮಾತಾಡ್ತಿದ್ವಿ ಅಡಿಕೆ ಬಗ್ಗೆ. ಇತ್ತೀಚೆಗೆ ಅಡಿಕೆ ಇರೋರು ಸ್ವಲ್ಪ ಸಾಹುಕಾರರು ಅಂದ್ಕೊಂತಾರೆ, ಖರ್ಚು ಬರ್ತದೆ, ಅದು ಹಂಗೇನೆ ಹೇಳ್ತಿದ್ರೆ ಅದು. ಆದ್ರೂ ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಅಡಿಕೆ ಬೆಳೆ ಇರೋರು ಸ್ವಲ್ಪ ನಿಶ್ಚಿಂತೆಯಾಗಿ ಸ್ವಲ್ಪ ದುಡ್ಡು ನೋಡ್ತಾರೆ. ಈ ತೆಂಗು ನೀರು ಬೇಕು, ನೀರು ಬೇಕೇ ಬೇಕು. ತೆಂಗಿರೋರು ಪರವಾಗಿಲ್ಲ, ಅಡಿಕೆಗೆ ಇರಬೇಕು. ಹೌದು, ಈ ಬಾಳೆ, ತೆಂಗು, ಅಡಿಕೆ ಇವೆಲ್ಲನೂ ಸ್ವಲ್ಪ ದುಡ್ಡು ಕೊಡುವಂಥ ಪದಾರ್ಥಗಳು ಇವೆಲ್ಲ ಬೆಳೆಗಳು. ಸೊ ಇಲ್ಲಿ ಜಾಸ್ತಿ ಖುಷಿ ಆಗ್ತಾ ಇದೆ ನಮಗೆಲ್ಲೋ ಮಲೆನಾಡು ಹೋದ್ನೇನೋ ಅನಿಸ್ತಾ ಇದೆ. ಈಗೆಲ್ಲ ನೋಡ್ತಾ ಇದ್ರೆ ಇದು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಭಾಳ ಸಂತೋಷ. ಇವತ್ತು ನಿಮ್ಮ ಹಳ್ಳಿಯಲ್ಲಿ, ಬೊಮ್ಮನಹಳ್ಳಿಯಲ್ಲಿ ನಮ್ಮ ಕೃಷಿ ಅಧ್ಯಯನ ಮಾಡ್ತಕ್ಕಂಥದ್ದು, ಕೃಷಿ ಅದು BSc ಅಂತ ಹೇಳ್ತೀವಿ ಅವ್ರನ್ನ, ಅವರು ಅಧ್ಯಯನ ಮಾಡ್ತಿರ್ತಕ್ಕಂಥ ಎಲ್ಲ ನಮ್ಮ ಮಕ್ಕಳು ಇಲ್ಲಿದ್ದಾರೆ. ಅವರು ನಮ್ಮ ಮಕ್ಕಳಲ್ಲ. ಹಾಗೆ ಚಿಕ್ಕ ಇಂಪ್ಲಿಮೆಂಟ್ ತಂದಿದ್ದೀವಿ. ಇವೆಲ್ಲವೂ ಬ್ಯಾಟ್ರಿ ಚಾಲಿತ. ಇದೇನಿದೆ ಬ್ಯಾಟ್ರಿ ಇದೆ, 18 ವೋಲ್ಟ್ ಬ್ಯಾಟ್ರಿ ಇದೆ. 18 ವೋಲ್ಟ್ ಬ್ಯಾಟ್ರಿ ಇದು. ನೀವು ಇದನ್ನು ಒಂದ್ಸತಿ ಚಾರ್ಜ್ ಮಾಡಿ 45 ನಿಮಿಷ ಬಳಸ್ಬೋದು. ಇಲ್ಲಿ ಕಾಣುತ್ತೆ ನೋಡಿ ಬಟನ್ನು, ಕೆಂಪು ಕಲರ್ ಬರ್ತದೆ, 4 ಚಾರ್ಜ್ ಆಗಿದ್ದಾವೆ. 20 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ, ಫಾಸ್ಟ್ ಚಾರ್ಜಿಂಗ್ ಇದೆ. ಸೊ ಇವು 45 ಮಿನಿಟ್ಸ್ ಓಡೋಷ್ಟು. ಹೌದು, 20 ನಿಮಿಷ ಚಾರ್ಜ್ ಆಗ 45 ನಿಮಿಷ ಓಡುತ್ತೆ. ನಿಮ್ಮ ಹತ್ರ 4 ಬ್ಯಾಟ್ರಿ ಇಟ್ಕೊಂಡ್ರೆ 3 ಅವರ್ ಯೂಸ್ ಮಾಡ್ಬೋದು ನೀವು. ಆಮೇಲೆ ಮತ್ತೆ ಚಾರ್ಜ್ ಹಾಕ್ಬೋದು, ರೊಟೇಷನ್ ಬೇಸಿಸಲ್ಲಿ ಚಾರ್ಜ್ ಮಾಡ್ಬೋದು. ಏನಕ್ಕೆ ಬ್ಯಾಟ್ರಿ ಬಗ್ಗೆ ಪ್ರಾಮುಖ್ಯತೆ ಬರ್ತಾ ಇದೆ ಅಂದರೆ, ನಾವೆಲ್ಲ ಈಗ ಸ್ಮಾರ್ಟ್ ಮಾತಾಡ್ತೀವಿ. ಈಗ ನಮ್ಮ ಮೊಬೈಲ್ ಇದೆಯಲ್ಲ ಜಾಬಲ್ಲಿ, ಇವೆಲ್ಲ ಸ್ಮಾರ್ಟ್ ಮೊಬೈಲ್. ನಾನು ಅಲ್ಲಿ ಫಸ್ಟ್ ಮೊಬೈಲ್ ತೊಗೊಂಡಾಗ ಇಷ್ಟಪ್ಪ ಇತ್ತು, ಈಗ ಇಷ್ಟಪ್ಪ ಆಗಿದೆ. ನಮ್ಮನೇಲಿ TV ಇದಾವಲ್ಲ, ನಮ್ಮನೇಲಿ ಟಿವಿಗಳಲ್ಲಿ ಈಸೇಜ್ ಆಗಿದೆ. ಇವಾಗ ಮುಂಚೆ ಇಷ್ಟಪ್ಪ ಇತ್ತಲ್ಲ, ಯಾಕಂದರೆ ಡೂಮ್ TV ಇತ್ತು. ಈಗ ತಂತ್ರಜ್ಞಾನ ತುಂಬ ಡೆವಲಪ್ ಆಗ್ತಾ ಇದೆ. ಸೊ ಬಳಸುವಂಥ ಎಲ್ಲ ಸಾಧನಗಳು ಬ್ಯಾಟ್ರಿಲೇ ಚಾಲಿತ ಆಗ್ತವೆ. ಇದು ತುಂಬ ಸಿಂಪಲ್ ಹಾಕೋದು. ಇಲ್ಲೊಂದು ವೈಟ್ ಕಲರ್ ಇದೆ, ಇದನ್ನ ಹಿಂಗೆ ಪ್ರೆಸ್ ಮಾಡೋದು, ಹಾಕೋದು ಅಷ್ಟೇ, ಅದೇ ಓಡುತ್ತೆ. ಇದು ಚೈನ್ ಸಹ ಇದೆ. ಇದಕ್ಕೆ ನಾರ್ಮಲಿ ಯಾವುದೇ ಚೈನ್ ಸಹ ಯೂಸ್ ಮಾಡ್ತಾರೆ, ಆಯಿಲ್ ಹಾಕ್ಬೇಕು. ಇಲ್ಲಿಂದ ಆಯಿಲ್ ಹಾಕ್ಬೇಕು, ಯಾಕಂದ್ರೆ ಆಯಿಲ್ ಹಾಕಲಿಲ್ಲ ಅಂದರೆ ಅದು ಸುಟ್ಟೋಗ್ತೈತೆ, ಚೈನ್ ಸುಟ್ಟೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದರಲ್ಲಿ ಸುಮಾರು ಒಂದು 15 ಎಕರೆ ಹೊಡೆದಿದ್ದು ಇಲ್ಲಿವರೆಗೂ ನಮ್ಮ ಜಿಕೆವಿಕೆಲ್ಲ. ಇವ್ರು ಡಿಪಾರ್ಟ್ಮೆಂಟ್ ಅವರ ಮಾವನ ಮರ ಯಾವುದೋ ಹೂವಿನ ಗಿಡದಲ್ಲಿ ಕೇಳಿದ್ದು ನನಗೆ ಟ್ರಿಮ್ ಮಾಡೋದು. ಈ ಥರದೊಂದು ಬೇಕು ಸರ್ ಅಂತ ನಾವೆಲ್ಲ ಕುಡ್ಲು ತಗೊಂಡು ಕಟ್ ಮಾಡೋದು, ಅದು ಪ್ರಾಬ್ಲಮ್ ಆಗುತ್ತೆ. ದೊಡ್ಡಗೆ ಬೆಳೆದಿರೋದು ಕೆಳಗೆ ಹಾಕಿಬಿಟ್ರೆ ನೋಡಿ, ನಾನು ತೋರಿಸ್ತೀನಿ. ಅಂದರೆ ಎರಡು ಮಾಡ್ಬೋದು. ಇನ್ನು ಕೆಳಕೊಡಿ, ಇನ್ನು ಕೆಳಕೊಡಿ, ಹಾಗೆ ಹಂಗೆ ನೋಡಿ, ಇನ್ನು ಕೆಳಕಿಟ್ಕೊಂಡ್ರೆ ಮೊದಲೇ ಎಲ್ಲದಕ್ಕೂ ಬಳಸ್ಕೊಬೋದು. ಈ ಥರ ಉಪಕರಣಗಳು ಅದಕ್ಕೂ ಬ್ಯಾಟ್ರಿ ಹಾಕೊಂಡು, ಅದಕ್ಕೂ ಬಂದೈತೆ, ಅದು ಎಕ್ವಿಪ್ಮೆಂಟ್ ಬಂದೈತೆ. 2 ಬ್ಯಾಟ್ರಿ ಹಾಕೊಂಡು ನೀವು ಕಳೆ ಕೆಲ್ಬೇಕಲ್ಲ, ಈಗ ಬದ ಮಾಡ್ಬೇಕಿಲ್ಲ, ಇದು ಸುತ್ತಲೂ ಇದು ಮಾಡ್ಬೇಕಂದ್ರೆ ಅದು ಎಕ್ವಿಪ್ಮೆಂಟ್ ಬಂದೈತೆ. ಬ್ಯಾಟ್ರಿ ಹಾಕೊಂಡು ಹೊಡೋದು, ಸೇಮ್ ಬ್ಯಾಟ್ರಿ. ನೀವು 4-5 ಬ್ಯಾಟ್ರಿ ತೊಗೊಂಡ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪಕರಣಗಳು ತೊಗೊಬೋದು. ಇಲ್ಲ ಪಕ್ಕ ರೈತರು ಒಂದೊಂದು ತೊಗೊಂಡು ಎಲ್ಲರೂ ಬ್ಯಾಟ್ರಿ ಎಲ್ಲರಿಗೂ ಹೊಡಿ ಮಾಡ್ಕೊಂಡು ನೋಡಿ. ಈಗ ಸತ್ಯ ಹೊಡೆಯೋದು ಒಬ್ಬರು ತಂದು ನಮ್ಮೂರಿಗೆ ಈಗಾಗಲೇ 8-10 ಜನ ತಂದು ಸರಿಯಾಗಿ ಹೊಡಿತಾ ಇಲ್ಲ. ತುಂಬ ಜನ, ನಾನು ಮೊನ್ನೆ ಚಿಕ್ಕಬಳ್ಳಾಪುರ ಹೋದಾಗ ಅವ್ರು ಯಾರು ಹೇಳ್ತಾರೆ, ಮದ್ದು ಹೊಡೆಯೋದು ನಿಲ್ಲಿಸ್ಬಿಟ್ಟಿದ್ದೀನಿ, ಇವಾಗ ಮುಂಚೆ ಹೊಡಿತೈತೆ, ಡಾಕ್ಟ್ರು ಹೊಡಿಬೇಡ ಅಂತ ಹೇಳಿದ್ದಾರೆ. ನಾನು ಯಾಕಂದರೆ ಈ ಮದ್ದು ಹೊಡೆಯೋದಿದೆಯಲ್ಲ ಅದೊಂಥರ ವಿಷಯ ಇದ್ದಂಗೆ. ಈ ಔಷಧಿ ಹೊಡಿಬೇಕಾದ್ರೆ ನಮ್ಮ ಮುಖಕ್ಕೆ ಹೊಡುತ್ತೆ. ಈಗ ಡ್ರೋನ್ ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ, ನೀವು 1 ಎಕರೆ ಹೊಡಿಯೋಕ್ಕೆ ಎಷ್ಟು ಸಮಯ ತೊಗೊತೀರ ಔಷಧಿ ಹೊಡಿಯೋದಕ್ಕೆ? 1 ಎಕರೆ ಈಗ ಇದ್ರದ್ದು ಅಡಿಕೆ ಗಿಡ, ಅಡಿಕೆ ಹೊಡೆಯಲ್ಲ ಬಿಡಿ ಸರ್. ಕಳೆನಾಶಕ ಹೊಡಿಯೋಕ್ಕೆ ಎಷ್ಟು ಸಮಯ ತೊಗೊತೀರ? 1 ಅವರ್ ಮೇಲೆ ಬೇಕು 1 ಎಕರೆ ಹೊಡಿಯೋಕ್ಕೆ. ಕನಿಷ್ಠ 4 ಗಂಟೆ ಬೇಕಾಗುತ್ತೆ. ಅಲ್ಲಲ್ಲ, ನೀವು ಶಕ್ತಿಯುತರಾಗಿದ್ರೆ ಹೊಡಿತೀರ. ವಯಸ್ಸಾದ್ರೆ ಕನಿಷ್ಠ 4 ಗಂಟೆ ಬೇಕಾಗುತ್ತೆ ಔಷಧಿ ಹೊಡಿಯೋಕ್ಕೆ. ಅದೇ ಡ್ರೋನ್ ಬಂದು 1 ಎಕರೆಗೆ 6 ನಿಮಿಷ ಹೊಡಿಬೇಕು. ಆಮೇಲೆ ನೀವು ಹೋಗಂಗಿಲ್ಲ, 0 ಕಾಂಟ್ಯಾಕ್ಟ್. 700 ರೂಪಾಯಿ 1 ಎಕರೆ ಸರ್, 1 ಎಕರೆಗೆ. ಅಂದರೆ ಹುಡುಗರಿಗೆ ಏನು ಪ್ರಾಬ್ಲಮ್ ಅಂದರೆ, ಅವರು ಲಾರಿ ಚೀಪಲ್ಲಿ ಬರ್ತಾರೆ, ಅದು ಪೆಟ್ರೋಲ್ ಎಲ್ಲ ಬರಲಿ ಅಂತೇಳಿ ಮಿನಿಮಮ್ 10 ಎಕರೆ ಇದ್ರೆ ಅವ್ರು ಲಾಭದಾಯಕ ಆಗುತ್ತೆ. ಅಡಿಕೆ ಗಿಡ 1100 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಅಡಿಕೆ ಗಿಡ, ತೆಂಗಿನ ಗಿಡಗೆ ಎಕರೆಗೆ ಚಾರ್ಜ್ ಮಾಡ್ತಾಯಿದ್ದಾರೆ. ಅವ್ರಿಗೂ ಅನುಕೂಲ ಆಗಬೇಕಲ್ವಾ? ಅವರು ಹುಡುಗರುಗಳು, ನಿರುದ್ಯೋಗ ಹುಡುಗರುಗಳು ಡ್ರೋನ್ ಅಲ್ಲ, ಅದೆಲ್ಲ ಆಟೋಮೆಟಿಕ್ GPS ಕನೆಕ್ಟೆಡ್ ಇರುತ್ತೆ, ಅವೆಲ್ಲ ಮ್ಯಾನೇಜ್ ಮಾಡ್ತಾರೆ. ಔಷಧಿ ಹೊಡೆಯೋದ್ರಿಂದ ತುಂಬ ಕಾಯಿಲೆ ಬರ್ತಾ ಇದ್ದಾರೆ. ನಮ್ಮ ಜನಕ್ಕೆ ಗೊತ್ತಿಲ್ವೋ ಪ್ರಾಬ್ಲಮ್ಗಳು ಸಮಸ್ಯೆ ಆಗ್ತದೆ. ಈಗ ನಮ್ಮಲ್ಲಿ ಕೆಟ್ಟ ಅಭ್ಯಾಸ, ಇದೇ ಶರ್ಟ್ ಹಾಕೊಂಡು ಔಷಧಿ ಹೊಡಿತೀನಿ, ನಾಳೆ ಬೆಳಗ್ಗೆ ಇದೇ ಶರ್ಟ್ ಹಾಕೊಂಡು ಮತ್ತೆ ಔಷಧಿ ಹೊಡಿತೀನಿ, ನಾಡ್ದು ಬೆಳಗ್ಗೆ ಇದೇ ಶರ್ಟ್ ಹಾಕೊಂಡು ಹೊಡಿತೀನಿ. ಅವ್ರಿಗೆ ಹೇಳಿ ಆಯ್ತಾ? ನಾನು ಹೇಳ್ತೀನಿ, ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಸರ್? ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ನೀವು ಔಷಧಿ ಹೊಡಿತೀರ ಒಳ್ಳೇದು. ನೀವು ಯಾಕೆ ನಿಮ್ಮ ಹೆಂಡತಿ ಮಕ್ಳಿಗೆ ಕಾಯಿಲೆ ಬರ್ಸ್ತೀರಾ? ನಿಮ್ಮ ಮನೇಲಿರೋ ವಯಸ್ಸಾದವ್ರು ಕಾಯಿಲೆ ಬರ್ಸ್ತೀರಾ?
ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ವಿಷ ಇರುತ್ತಲ್ಲ, ಅನಿಲ ಉಕ್ತಾನೆ ಇರುತ್ತಲ್ವಾ, ನೀವು ಒಡೆಯೋ ಬಟ್ಟೆನ ದಯವಿಟ್ಟು ಒಂದು ಸತಿನ ಡೈಲಿ ಹೋಗಿದ ತಕ್ಷಣ ಒಗ್ದಾಕಿ, ನೀವೇ ಒಗ್ದಾಕಿ, ನಿಮ್ಮ ಮನೆಯವ್ರು ಕೊಡಬೇಡಿ. ಆ ಕೊಳೆ ಎಲ್ಲ ಇದು ಔಷಧಿ ಎಲ್ಲ ಹೆಂಗಸ್ರ ಕೈಗೆ ಹೋಗ್ತೈತೆ, ಅವ್ರ ಕಾಯಿಲೆ ಬರ್ತೈತೆ. ಹೆಂಗಸರು ಮೋಸ್ಟ್ ಸಸ್ಟೇಬಲ್ ಫಾರ್ ಡಿಸೀಸಸ್, ಅವ್ರಿಗೆ ಜಾಸ್ತಿ ಕಾಯಿಲೆ, ಗಂಡಸಲ್ಲಿ ರೋಗನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಬರೋದಿಲ್ಲ, ಇಮ್ಯುನಿಟಿ ಪವರ್ ಇರುತ್ತೆ. ಕ್ಯಾನ್ಸರ್ ನೇರವಾಗಿ ಕ್ಯಾನ್ಸರ್ ಕಾರಕ, ನೀವೇನು ಔಷಧಿ ಹೊಡಿತೀರ ನೇರ ಕ್ಯಾನ್ಸರ್ ಕಾರಕ. ಹೆಣ್ಮಕ್ಳು ಜಾಸ್ತಿ ಕಾಯಿಲೆ ಬರ್ತಾಯಿದೆ. ಈ ಡ್ರೋನಿಂದ ಏನು ಅಡ್ವಾಂಟೇಜ್ ಅಂದರೆ, ಒಂದು 6 ನಿಮಿಷಕ್ಕೆ ಒಂದು ಎಕರೆ ಹೊಡಿಬೋದವ್ರೆ, ನಿಮಗೆ ಶ್ರಮ ಇಲ್ಲ. ಫೋನ್ ಮಾಡಿದ್ರೆ ಬರ್ತಾನೆ, ಬಂದು ಹೊಡೆದ್ಬಿಟ್ಟು ಅವ್ನು ಪಾಡೋನು ಹೋಗ್ತಾನೆ. 10 ಎಕರೆ ಬೇಕಾ, ಒಂದು ದಿವಸದಲ್ಲಿ ಒಂದು ಮ್ಯಾಕ್ಸಿಮಮ್ 3 ಅವರಲ್ಲಿ ಹೊಡೆದೋಗ್ತಾರೆ. ಅವರು ಬ್ಯಾಟ್ರಿ ತಂದಿರ್ತಾರೆ, ಹೊಡೆದೋಗ್ತಾರೆ ಅನ್ಬೋದು. ಆ ಥರ ಡ್ರೋನ್ ತಂತ್ರಜ್ಞಾನ ಬಳಕೆ ಮಾಡೋದು ಪ್ರಾರಂಭ ಮಾಡಿ, ಒಂದು ಆರೋಗ್ಯ ದೃಷ್ಟಿಯಿಂದ, ಎರಡನೇದು ಲಾಭದಾಯಕ ದೃಷ್ಟಿಯಿಂದ 700 ರೂಪಾಯಿ ನಥಿಂಗ್. ನಿಮಗೆ ನೀವು 2 ಸತಿ ಹೊಡಿಸೋ ಔಷಧಿ ಏನಾಗೋದಿಲ್ಲ ಆಗುತ್ತೆ. ಮೂರನೇದು ನಿಮಗೆ ಕೆಲಸ ಶ್ರಮ ಕಡಿಮೆ ಆಗುತ್ತೆ. ನೀವು ಒಂದು ದಿವಸ ಎಲ್ಲ ಔಷಧಿ ಹೊಡಿಯೋ ಬದಲು ಆ ಒಂದು ದಿವಸ ಬೇರೆ ಬಳಸ್ಕೊತಿರಲ್ಲ, ಹಾಗಾಗಿ ಕಡಿಮೆ ಆಗುತ್ತೆ. ಮರಗಳು ಬೆಳೆಸೋದ್ರಿಂದ ಗಾಳಿ ಉತ್ತಮ ಇದು ಅದಕ್ಕೆಲ್ಲನೂ ಅಂತ ಹೇಳ್ತೀವಿ. ಇನ್ನು ಕೆಲವು ಈಗ ನೀಮ್ ಗೀಮ್ ಅಂತ ಹಾಕ್ತೀವಲ್ಲ, ಅಥವಾ ಹೊಂಗೆ ಅಂತ ಹಾಕ್ತೀವಿ. ಕೆಲವು ಗಿಡಗಳನ್ನ ಹಾಕಿದಾಗ ಏನಂತಂದ್ರೆ ಅದು ಬೀಜ ತಗೊಂಡು ನೀವು ಎಣ್ಣೆ ಮಾಡ್ಬೋದು, ಬಯೋಡೀಸೆಲ್ ಅಂತ ಕೆಜಿ ಗಟ್ಟಲೆ ತಗೊಂಡು. ಇಲ್ಲ ನಿಮ್ಮಲ್ಲಿ ಮಷಿನ್ ತಂದ್ರೆ ಅದೇನು 25,000 ಅಷ್ಟು, ನೀವೇ ಎಣ್ಣೆ ಮಾರಾಟ ಮಾಡಬಹುದು. ಈಗ ಎಸ್ಪೆಷಲಿ ನೀಮ್ ಆಯಿಲ್ ಅಂತಿದೆಯಲ್ಲ, ತುಂಬಾ ಬೆಲೆ ಇದೆ. ನೀವು ಈಗ ಕೀಟಗಳನ್ನ ತಡೆಯೋದಕ್ಕೆ ಅದು ಉಪಯೋಗಿಸ್ಕೋಬಹುದು, ಬಾಡಿ ಇದಕ್ಕಾದ್ರೂ ಹಾಕ್ಬೋದು. ಅದ್ರದ್ದು ಗೊಬ್ಬರ ಗಿಡಕ್ಕೆ ಹಾಕಿದ್ರೆ ರೋಗಗಳು ಎಲ್ಲ ಬರೋದಿಲ್ಲ, ಹುಳುಗಳು ಆ ವಾಸನೆಗೆ ದೂರ ಹೋಗ್ತವೆ. ಸೊ ಇವೆಲ್ಲ ಮರಗಳು ಬೆಳೆಸೋದ್ರಿಂದ ಉಪಯೋಗ ಇದೆ ಅಂತ ಹೇಳ್ತೀನಿ. ಅದನ್ನ ರೈತರಿಗೆ ಆಯ್ಕೆ ಹೇಗೆ ನಾವು ಮಾಡ್ಕೋಬಹುದು ಅಂತ. ಗೊಬ್ಬರ ಬೇಕೋ ಬೇಡೋ, ನೀರು ಬೇಕೋ, ನಮ್ಮ ಮನೆ ಕೊಚ್ಚಿಗೆ ಹೋಗುತ್ತೆ. ಇನ್ನು ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ಬಾರ್ಡರ್ ಏರಿಯಾ ಸಮಸ್ಯೆ ಇದೆ. ಇವರು ಅಣ್ಣತಮ್ಮರಿಗೆ ಏನಾದ್ರೆ ಕಲ್ಲುಗಳನ್ನ ಎತ್ಕೊಂಡು ಆ ಕಡೆ ಈ ಕಡೆ, ಅಲ್ಲಿ ನೀವು ಮರಗಳು ಹಾಕ್ಬಿಟ್ರೆ ಪರ್ಮನೆಂಟ್ ಆಗಿ ಅಂತಪ್ಪ ಅಂದ್ರೆ ಶ್ರೀಗಂಧ ಆಗಿರ್ಬೋದು, ತೇಗ ಆಗಿರ್ಬೋದು, 15 ವರ್ಷ 10 ವರ್ಷ 20, ನಿಮಗೆ ಎಷ್ಟು ವರ್ಷ ಬೇಕು ಅಂದ್ರೆ, ಈಗ ಕೆಲವು ಮರಗಳ ನೀವು 6-7 ವರ್ಷಕ್ಕೆ ಕಟಾವು ಮಾಡ್ಬೋದು, 12 ವರ್ಷಕ್ಕೆ ಮಾಡ್ಬೋದು, 15 ವರ್ಷಕ್ಕೆ ಮಾಡ್ಬೋದು, 25 ವರ್ಷಕ್ಕೂ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ನಮ್ಮ ಜಮೀನು ಇರುತ್ತೆ, ಜಮೀನುಗಳ ಮರಗಳನ್ನ ಬೆಳೆಸ್ಬಿಟ್ಟು, ಕಾಡು ಮರಗಳದ್ದು ಏನಪ್ಪ ಅಂದ್ರೆ ಈ ICU ಥರ ಎಲ್ಲ ಟ್ರೀಟ್ಮೆಂಟ್ ಕೊಡೋದೇನಿಲ್ಲ, ಹಾಕ್ಬಿಟ್ಟು 1 ವರ್ಷ 2 ವರ್ಷ ನೋಡ್ಕೊಂಡ್ರೆ ತನ್ನಿಂದ ತಾನೇ ಬೆಳೆಯುತ್ತೆ. ಆಮೇಲೆ ನೀವು ಕಟಾವು ಮಾಡೋದು.